ಈ ಬಾರಿ ಜನಗಣತಿಯಲ್ಲಿ ಬಿಲ್ಲವ ಸಮುದಾಯದವರು ಜಾತಿ ಎಂಬ ಕಾಲಂನಲ್ಲಿ ಕಡ್ಡಾಯವಾಗಿ ಬಿಲ್ಲವ ಎಂದೇ ನಮೂದಿಸಬೇಕು ಎಂದು ಬಿಲ್ಲವ ಮುಖಂಡರು ಆಗ್ರಹಿಸಿದ್ದಾರೆ. ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಲ್ಲವ ಮುಖಂಡರು, ಸರ್ಕಾರದ ಎಲ್ಲಾ ಮೀಸಲಾತಿ, ಸವಲತ್ತು, ಸೌಲಭ್ಯಗಳು ಜನಸಂಖ್ಯೆಯ ಆಧಾರದ ಮೇಲೆ ನಿರ್ಧಾರ ಆಗ್ತದೆ. ತಮ್ಮ ಹೆಸರಿನ ಜೊತೆಗೆ ತಾವು ಬಲಿ ನಮೂದಿಸುವ ಪರಿಪಾಠ ಬೆಳೆಸಿಕೊಂಡಿದ್ರು. ಜಾತಿ ಎನ್ನುವ ಕಾಲಂನಲ್ಲಿ ಬಿಲ್ಲವ ಎಂಬ ಹೆಸರಿನಿಂದಲೇ ಗುರುತಿಸಿಕೊಳ್ಳಬೇಕು. ಈ ಮೂಲಕ ನಮ್ಮ ಸಮಾಜದ ಸರಿಯಾದ ಜನಸಂಖ್ಯೆಯ ಲೆಕ್ಕ ಸಿಗಬೇಕು ಎಂದು ವಿನಂತಿಸಿದರು. ಬಿಲ್ಲವ ಸಮುದಾಯ ಈ ಹಿಂದೆ ನಡೆದ 2011ರ ಜಾತಿ ಗಣತಿ ಪ್ರಕಟಗೊಂಡ ನಂತರದಲ್ಲಿ ಯಾವುದೇ ವ್ಯವಸ್ಥಿತವಾದ ಜನಗಣತಿ ನಡೆದಿರುವುದಿಲ್ಲ. ಆದ್ದರಿಂದ ಯಾವುದೇ ದಾಖಲೆಗಳಲ್ಲಿ ಜಾತಿಯನ್ನ ಮತ್ತು ಮಾಹಿತಿಯನ್ನ ನಮೂದನೆ ಮಾಡುವ ಸಂದರ್ಭದಲ್ಲಿ ಧರ್ಮ, ಹಿಂದೂ, ಜಾತಿ, ಬಿಲ್ಲವ, ಉಪಜಾತಿ ಅನ್ವಯಿಸುವುದಿಲ್ಲ ಹಾಗೂ ಜಾತಿಯ ಇತರ ಸಮಾನಾರ್ಥಕ ಪದ ಅನ್ವಯಿಸುವುದಿಲ್ಲ ಎಂಬಂತೆ ಕಡ್ಡಾಯವಾಗಿ ನಮೂದು ಮಾಡಬೇಕು ಎಂದು ಹೇಳಿದರು. ಹಾಗೆ ಕಳೆದ ಜನಗಣತಿಯ ಪ್ರಕಾರ ಬಿಲ್ಲವ ಮತ್ತೆ ಪೂಜಾರಿ ಅಂತ ಹೇಳಿ 4 ಲಕ್ಷದ ಹಾಗೆ ಇದೀಗ ಕೂಡ 4 ಲಕ್ಷದ ಅಂತರದಲ್ಲಿ ವ್ಯವಸ್ಥೆಗಳು ಜನಗಣತಿಯಲ್ಲಿ ಇತ್ತು. ಒಂದು ಸಮಾಜ, ಬಿಲ್ಲವ ಸಮಾಜ ಈ ಉಡುಪಿ ಮತ್ತೆ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದಂತಹ ಮೊದಲ ಪಂಕ್ತಿಯಲ್ಲಿ ಬರುವಂತಹ ಒಂದು ಸಮಾಜದ ಹಿತದೃಷ್ಟಿಯಿಂದ ಈ ಜಾತಿ ಗಣತಿ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಹಿಂದುಳಿದ ಆಯೋಗದ ವತಿಯಿಂದ ನಡೆಯುವಂತಹ ಒಂದು ಜನಗಣತಿಯ ವ್ಯವಸ್ಥೆಯಲ್ಲಿ ನಾವು ಬಿಲ್ಲವರು ತಮ್ಮ ಜನಗಣತಿಯ ಆಗುವಾಗ ಈಗ ಹೇಳಿದ ಹಾಗೆ ತಮ್ಮ ಮನೆಗೆ ಅಧಿಕಾರಿಗಳು ಬರ್ತಾರೆ. ಅಧಿಕಾರಿಗಳ ಹತ್ರ ನಿಖರವಾಗಿ ತಮ್ಮ ಧರ್ಮವನ್ನ ಹಿಂದೂ ಎಂದು ನಮೂದಿಸುತ್ತೀರಾ. 8ನೇ ಕಾಲಂನಲ್ಲಿದೆ. 9ನೇ ಕಾಲಂನಲ್ಲಿ ಅದು ಬಿಲ್ಲವ ಅಂತ ಒಂದೇ ಶಬ್ದವನ್ನು ಉಪಯೋಗಿಸಬೇಕು ಎಲ್ಲರೂ. ಸುದ್ದಿಗೋಷ್ಠಿಯಲ್ಲಿ ಬಿಲ್ಲವ ಮುಖಂಡರಾದ ಪ್ರಮುಲ್ ಕುಮಾರ್, ಬಿಎನ್ ಶಂಕರ್ ಪೂಜಾರಿ, ಮಹೇಶ್ ಅಂಚನ್, ಮಾಧವ ಪೂಜಾರಿ, ಡಾಕ್ಟರ್ ಸಂತೋಷ್ ಕುಮಾರ್, ಮಂಜುನಾಥ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ನಾವು ಕಲಂ 3B ಅದರಲ್ಲಿ ಅನುಚ್ಛೇದದಲ್ಲಿ ಬರುವಂತ ಏನು ಸಮೀಕ್ಷೆಯಲ್ಲಿ ಬರುವಂತ ಫಾರ್ಮ್ನಲ್ಲಿ ಕಲಂ ನಂಬರ್ 8ರಲ್ಲಿ ಧರ್ಮ ಹಿಂದೂ, ಜಾತಿಯಲ್ಲಿ ಬಿಲ್ಲವರು ಮತ್ತೆ ಉಪಜಾತಿ ಇಡಿ ಅಥವಾ ಬೇರೆ ಬೇರೆ ಪದಗಳನ್ನು ಬರೆಯಬಾರದು. ನಮ್ಮ ಇಡೀ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಬಿಲ್ಲವರು ಬಿಲ್ಲವ ಅಂತೇಳಿ 9ನೇ ಕಲಂನಲ್ಲಿ ನಮೂದಿಸಬೇಕು. ಹೀಗೆ ದಾಖಲಿಸುವುದರಿಂದ ಬಿಲ್ಲವ ಸಮಾಜದ ನಿಖರ ಸಂಖ್ಯೆಗಳ ಜೊತೆಗೆ ಆರ್ಥಿಕ, ಸಾಮಾಜಿಕ ಸ್ಥಿತಿಗತಿಗಳು ವೈಜ್ಞಾನಿಕವಾಗಿ ತಿಳಿಯಲ್ಪಡುತ್ತದೆ. ಶ್ರೀಜಿತ್, V4 News, ಉಡುಪಿ. In every emergency, every moment of care, Bajpayee Medical and Trauma Center is here. From routine checkups to advanced trauma care, our services: daycare services, trauma and injury care, specialized care for women and children, cardiology services, orthopedic care, chronic condition management, skin and dermatology care, geriatric care, physiotherapy and rehabilitation programs for pain relief, injury recovery, and improving mobility. Zara Center, ground floor, Old Airport Road, Mangaluru.